ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಒಂದು ಹೆಸರು, ಧರ್ಮವನ್ನು ಸೂಚಿಸುವಂಥ ಒಂದು ಹೆಸರು ಈ ದೇಶದಲ್ಲಿ ನಿಮ್ಮನ್ನು ದೇಶದ್ರೋಹಿ ಮಾಡಿಬಿಡ್ಬೋದು, ದಿಢೀರಂತ ಅರೆಸ್ಟ್ ಮಾಡಿಸ್ಬಿಡ್ಬೋದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಇದೇನು ಹೊಸದೇನಲ್ಲ, ಇನ್ನೊಂದು ಉದಾಹರಣೆ. ನೀವು ಪ್ರೊಫೆಸರ್ ಆಗಿರಲಿ, ಕೂಲಿ ಕೆಲಸ ಮಾಡೋರಾಗಿರಲಿ, ಏನೇ ಆಗಿರಲಿ, ನಿಮ್ಮ ಧರ್ಮದ ಕಾರಣಕ್ಕೆ, ನಿಮ್ಮ ಹೆಸರಿನ ಕಾರಣಕ್ಕೆ ನೀವು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ, ಜೈಲಿಗೆ ಹೋಗಬೇಕಾಗುತ್ತೆ, ಅದು ದೇಶದ್ರೋಹದ ಕೇಸ್ ಮೇಲೆ ಅನ್ನೋದಕ್ಕೆ ಒಂದು ಉದಾಹರಣೆ ಹರಿಯಾಣದಿಂದ ನಮಗೆ ಬರ್ತಾ ಇದೆ. ಪ್ರೊಫೆಸರ್ ಅಲಿ ಖಾನ್ ಮೊಹಮ್ಮದಾಬಾದ್ ಅನ್ನುವಂಥವರನ್ನು ಹರಿಯಾಣದಲ್ಲಿ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಸ್ಪಷ್ಟವಾದ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ. ದೇಶದ್ರೋಹ, ಮಹಿಳೆಯರಿಗೆ ಅವಮಾನಿಸಿರುವಂತಹದ್ದು, ಧರ್ಮಗಳ ನಡುವೆ ದ್ವೇಷವನ್ನು ತಂದಿಟ್ಟಿರುವಂತಹದ್ದು 2 FIRಗಳಾಗಿದ್ದಾವೆ. ಒಂದು ಮಹಿಳಾ ಆಯೋಗ FIR ಮಾಡಿದೆ, ಇನ್ನೊಂದು BJPಯ ಒಬ್ಬ ನಾಯಕ FIR ಮಾಡಿದ್ದಾನೆ. ಸೊ ಏನಿದು ಇಡೀ ಪ್ರಕರಣ? ಖಾನ್ ಅಂತ ಇದ್ದರೆ ಅಷ್ಟು ಸುಲಭಕ್ಕೆ ನಿಮ್ಮನ್ನು ಈ ರೀತಿಯಾಗಿ ಶೋಷಣೆ ಮಾಡಬಹುದಾ ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಈ ಇಡೀ ಪ್ರಕರಣ. ಸಂಪೂರ್ಣವಾಗಿ ನೋಡಿ, ನಿಮಗೆ ಸಾಕಷ್ಟು ವಿಚಾರಗಳು ಇದರಿಂದ ಹೊರಗಡೆ ಬರ್ತವೆ. ಹರಿಯಾಣದ ಸೋನಿಪಟ್ನಲ್ಲಿರುವಂತಹ ಅಶೋಕ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅದರ ಮುಖ್ಯಸ್ಥ, ಆ ವಿಭಾಗದ ಮುಖ್ಯಸ್ಥ. ಕೇವಲ ಅವರು ಈ ರೀತಿಯ ದೊಡ್ಡ ಹುದ್ದೆಯಲ್ಲಿರೋದು ಮಾತ್ರ ಅಲ್ಲ, ಇವರ ತಾತ, ಇವರ ವಂಶ ರಾಜಮನೆತನ, ಮೊಹಮ್ಮದಾಬಾದ್ ಡೈನಾಸ್ಟಿ, ಬ್ರಿಟಿಷರ ಕಾಲದಲ್ಲಿ ರಾಜರಾಗಿದ್ದವರು. ಭಾರತ ಸ್ವತಂತ್ರಗೊಂಡ ನಂತರ ಆ ರಾಜಮನೆತನ ಈಗೇನು ಮೈಸೂರು ಮಹಾರಾಜರ ರೀತಿಯಲ್ಲಿ ಸಪ್ರೇಟಾಗಿ ಅವರು ಬದುಕಬೇಕಾಯಿತು. ಅಂತಹ ರಾಜಮನೆತನದಿಂದ ಬರುವಂತಹ ಪ್ರೊಫೆಸರ್ ಅಲಿ ಖಾನ್ ಮೊಹಮ್ಮದಾಬಾದ್ ಅವರನ್ನು ಈಗ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ದೆಹಲಿ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ದೆಹಲಿಯಿಂದ ಬಂಧಿಸಿ ಹರಿಯಾಣ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅವರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ, ತುರ್ತು ವಿಚಾರಣೆಯನ್ನು ನಡೆಸ್ತೀವಿ ಅಂತ. ನಾಳೆ ನಾಡಿದ್ದರಲ್ಲಿ ಅದು ವಿಚಾರಣೆಗೆ ಬರುತ್ತೆ. ಏನಿದು ಇಡೀ ಪ್ರಕರಣ ಅಂದರೆ, ನಿಮಗೆ ಗೊತ್ತೇ ಇದೆ, ಆಪರೇಷನ್ ಸಿಂಧೂರ್ ನಡೀತು. ಯಾಕೆಂದರೆ ಪಹಲ್ಗಾಮ್ನಲ್ಲಿ ಒಂದಷ್ಟು ಉಗ್ರರು ಅಮಾಯಕರನ್ನು, ಪ್ರವಾಸಿಗಳನ್ನು ಗುಂಡಿಟ್ಟು ಕೊಂದು ಹಾಕಿದ್ರು. ಅದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದಲ್ಲಿರುವಂತಹ POK ಒಳಗಡೆ ಇರುವಂತಹ 2 ಕಡೆಯ 9 ಉಗ್ರವಾದಿಗಳ ಠಿಕಾಣಿಗಳೇನಿತ್ತು, ಅವರ ಟ್ರೈನಿಂಗ್ ಕ್ಯಾಂಪುಗಳು ಅಥವಾ ಹೆಡ್ ಕ್ವಾರ್ಟರ್ಸ್ಗಳು, ಬಿಲ್ಡಿಂಗ್ಗಳು, ಅವುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡ್ತು. ಅದರ ವಿವರಗಳನ್ನು ಮಾರನೇ ದಿನ ಆರ್ಮಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಕೊಟ್ಟರು. ಆಪರೇಷನ್ ಸಿಂಧೂರ ನಡೆಸಿದ್ದೀವಿ, ಇದು ಆಯಿತು ಅಂತ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮುಖ್ಯವಾಗಿ ಆರ್ಮಿ ಕಡೆಯಿಂದ 2 ಮಹಿಳೆಯರು ಬಂದು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ರು. ಒಂದು ಕರ್ನಲ್ ಸೋಫಿಯಾ ಖುರೇಸಿ, ಇನ್ನೊಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಅವರಿಬ್ಬರ ಜೊತೆಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇದ್ದರು. ಅವರು ಪ್ರೆಸ್ ಕಾನ್ಫರೆನ್ಸನ್ನು ನಡೆಸಿದ್ರು. ಇದೆಲ್ಲ ಆದ ನಂತರ, ಈ ಪ್ರೆಸ್ ಕಾನ್ಫರೆನ್ಸು ಇದೆಲ್ಲ ಆದ ನಂತರ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರೊಫೆಸರ್ ಅಲಿ ಖಾನ್ ಒಂದು ಫೇಸ್ಬುಕ್ ಪೋಸ್ಟ್ ಬರೀತಾರೆ. ದೊಡ್ಡ ಪೋಸ್ಟ್ ಅದು. ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಏನು, ಪಾಕಿಸ್ತಾನ ಅರ್ಥ ಮಾಡಿಕೊಳ್ಬೇಕು, ಈ ರೀತಿಯಾಗಿ ಉಗ್ರವಾದವನ್ನು ಬೆಳೆಸೋದ್ರಿಂದ ಅದಕ್ಕೆ ಇದೇ ರೀತಿ ಪೆಟ್ಟು ಬೀಳುತ್ತೆ. ಇನ್ನು ಅವರು, ನಾವು ಕೂಡ ವಿಕ್ಟಿಮ್ಗಳೇ, ಭಯೋತ್ಪಾದನೆಯಿಂದ ನಮಗೂ ಸಮಸ್ಯೆ ಆಗಿದೆ ಅಂತ ನಾಟಕಗಳು ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಅವರು ಕ್ರಮ ಕೈಗೊಳ್ಳಬೇಕು ಭಯೋತ್ಪಾದನೆಯನ್ನು ಎಂಡ್ ಮಾಡೋದಕ್ಕೆ. ಇದೆಲ್ಲ ಭಾರತದ ಪರವಾಗಿ ಮಾತಾಡಿದ್ದಾರೆ. ಇನ್ನು ಮುಂದೆ ಏನೇ ಒಂದು ದಾಳಿ ನಡೆದರೂ ಸಹ ಇದೇ ರೀತಿಯಾದಂತಹ ಪ್ರತ್ಯುತ್ತರವನ್ನು ಪಾಕಿಸ್ತಾನಕ್ಕೆ ಸಿಗುತ್ತೆ ಅನ್ನೋದು ಪಾಕಿಸ್ತಾನ ಅರ್ಥ ಮಾಡಿಕೊಳ್ಬೇಕು, ತಿದ್ದುಕೋಬೇಕು ಎಲ್ಲ ಹೇಳಿದ್ದಾರೆ. ವೆಲ್ ಆ್ಯಂಡ್ ಫೈನ್. ಆ ನಂತರ ಒಂದು ಮುಖ್ಯವಾದ ವಿಚಾರವನ್ನು ಎತ್ತಾರೆ ಅವರು. ಏನು ಅಂದರೆ, ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ ಕರ್ನಲ್ ಸೋಫಿಯಾ ಖುರೇಸಿ, ಅವರು ಮುಸ್ಲಿಂ ಅನ್ನೋದು ಒಂದಷ್ಟು ಚರ್ಚೆಗೆ ಗ್ರಾಸ ಆಯಿತು. ಅದು ಚರ್ಚೆಗೆ ಗ್ರಾಸ ಆಯಿತು. ಒಬ್ಬ ಅಯೋಗ್ಯ ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಅನ್ನುವಂಥವನು ಅದನ್ನು ಬೇರೆ ರೀತಿ ಬಿಂಬಿಸುವಂತಹ ಪ್ರಯತ್ನವನ್ನು ಸಹ ಮಾಡಿದ್ದಾನೆ. ಅದಕ್ಕೆ ಅವನು ಇವತ್ತು ಅನುಭವಿಸ್ತಿದ್ದಾನೆ. ಸುಪ್ರೀಂ ಕೋರ್ಟ್ನಲ್ಲಿ ಕ್ಷಮೆ ಕೇಳಿದ್ರು ಒಪ್ಕೊಳ್ತಿಲ್ಲ ಅವರು. ನಿನ್ನ ಕ್ಷಮೆ ಯಾರಿಗೆ ಬೇಕೋ ಕ್ರಮ ಆಗುತ್ತೆ ಅಂತ ಹೇಳಿ 3 ಜನರನ್ನು IPS ಆಫೀಸರ್ಗಳ ತಂಡವನ್ನು ಸುಪ್ರೀಂ ಕೋರ್ಟ್ ನಿಯೋಜನೆ ಮಾಡಿದೆ, ತನಿಖೆ ಮಾಡಿ ಇವನ ಬಗ್ಗೆ ಅಂತ. ಅದಕ್ಕೆ ಬರ್ತೀನಿ, ಒಂದು ವಿಚಾರ ಬರುತ್ತಿದ್ದರಲ್ಲಿ.
ಸೋಫಿಯಾ ಖುರೇಶಿ ಏನು ಇದ್ರಲ್ಲ, ಮುಸ್ಲಿಂ ಕಮಾಂಡರ್, ಕರ್ನಲ್, ಅವರ ಬಗ್ಗೆ ಒಂದಷ್ಟು ರೈಟ್ ವಿಂಗುಗಳಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಹೊಗಳಿಕೆ ಮಾತುಗಳನ್ನು ಆಡ್ತಾಯಿದ್ರು. BJPಯವರು ಆಡ್ತಿದ್ರು, ಹಿಂದುತ್ವದವರು ಆಡ್ತಿದ್ರು, ರೈಟ್ ವಿಂಗ್ನವರು ಆಡ್ತಿದ್ರು. ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಪ್ರೊಫೆಸರ್ ಅಲಿ ಖಾನ್. ಪ್ರಸ್ತಾಪ ಮಾಡಿ ಹೇಳ್ತಾರೆ, ಸೋಫಿಯಾ ಖುರೇಶಿ ಅವರನ್ನು ಇಷ್ಟೊಂದು ಹೊಗಳ್ತಾ ಇದ್ದೀರಿ, ಸಂತೋಷ. ಇದು ಭಾವೈಕ್ಯತೆ ಸಂಕೇತ, ಹಾಗೆ ಹೀಗೆ ಅಂತ ಇದ್ದೀರಿ, ಸಂತೋಷ. ಆದರೆ ಇದೇ ಮನಸ್ಥಿತಿ ಗುಂಪು ಹತ್ಯೆಗಳನ್ನು ಮಾಡುವಾಗ, ಮುಸ್ಲಿಮರ ಮೇಲೆ ದೌರ್ಜನ್ಯಗಳು ನಡೆಯುವಾಗ, ಬುಲ್ಡೋಸರ್ ಕಾರ್ಯಾಚರಣೆಗಳು ನಡೆಯುವಾಗ ಎಲ್ಲಿ ಹೋಗಿರುತ್ತೆ? ಆಗ ಯಾಕೆ ನೀವು ಇದೇ ಭಾವೈಕ್ಯತೆಯನ್ನು ತೋರಿಸೋದಿಲ್ಲ? ಆಗ ತೋರಿಸ್ದೆ ಈಗ ಮಾತ್ರ ತೋರಿಸಿದ್ರೆ ಇದು ತೋರಿಕೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಪ್ರೊಫೆಸರ್ ಅಲಿ ಖಾನ್ ಕೇಳಿದ್ದಾರೆ ಫೇಸ್ಬುಕ್ ಪೋಸ್ಟಲ್ಲಿ. ಇದರಲ್ಲಿ ತಪ್ಪೇನಿಲ್ಲ, ವಾಸ್ತವ ಅದು. ಬುಲ್ಡೋಸರ್ ಕಾರ್ಯಾಚರಣೆ ಅಮಾನವೀಯ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ತಲೆ ಮೇಲೆ ಹೊಡೆದಂಗೆ ಹೇಳಿದೆ, ಎಚ್ಚರಿಕೆ ಕೊಟ್ಟಿದೆ, ಹುಷಾರ್, ನೀವೇ ಮನೆಗಳನ್ನು ಕಟ್ಕೊಡ್ಬೇಕಾಗತ್ತೆ, ಅಂತಹ ತೀರ್ಪು ಕೊಟ್ಬಿಡ್ತೀವಿ ಅಂತ. ಸೊ ಅದು ವಾಸ್ತವನೇ. ಗುಂಪು ಹತ್ಯೆಗಳು ಹಸುವಿನ ಹೆಸರಿನಲ್ಲಿ, ಇನ್ನೇನೋ ಹೆಸರಿನಲ್ಲಿ ಮುಸ್ಲಿಮರ ಗುಂಪು ಹತ್ಯೆಗಳು ನಡೀತಾನೆ ಇದ್ದಾವೆ. ಅದು ವಾಸ್ತವನೇ. ಅದರ ಬಗ್ಗೆನೇ ಅವರು ವಾಸ್ತವತೆಯನ್ನು, ಸತ್ಯವನ್ನೇ ಇಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಹೇಳುವ ಮೂಲಕ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಸೋಫಿಯಾ ಖುರೇಶಿ ಅವರ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟು ಹೆಮ್ಮೆಯಿಂದ ಭಾವೈಕ್ಯತೆ, ನಮ್ಮದು ಡೈವರ್ಸಿಟಿ, ಹಾಗೆ ಹೀಗೆ, ವೈವಿಧ್ಯಮಯ ದೇಶ ನಮ್ಮದು, ಒಗ್ಗಟ್ಟು ಅಂತೆಲ್ಲ ಮಾತಾಡ್ತೀರಿ. ಆದರೆ ಇಂತಹ ಘಟನೆಗಳು ಮುಸ್ಲಿಮರ ಮೇಲೆ ನಡೆದಾಗ ಮಾತ್ರ ಈ ಒಗ್ಗಟ್ಟು, ಭಾವೈಕ್ಯತೆ, ವೈವಿಧ್ಯತೆ ಎಲ್ಲಿ ಹೋಗುತ್ತೆ? ಹಾಗಾದರೆ ನೀವು ಈಗ ಮಾಡ್ತಿರೋದು ತೋರಿಕೆ ಅಲ್ವಾ? ತೋರಿಕೆ ಅನ್ನಿಸ್ಕೊಳ್ಳುತ್ತೆ ಅನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ. ಮತ್ತೆ ಎಂಡಿಂಗಲ್ಲಿ ಮತ್ತೆ ಹೇಳ್ತಾರೆ, ನಮ್ಮ ದೇಶ ಭಾವೈಕ್ಯತೆ ದೇಶನೇ. ಈ ರೀತಿಯಾಗಿ ಇಬ್ಬರು ಮಹಿಳೆಯರನ್ನು ಕೂರಿಸಿ, ಅದು ಸಹ ಮುಸ್ಲಿಂ ಕರ್ನಲ್ ಒಬ್ಬರನ್ನು ಕೂರಿಸಿ ಮಾಡಿರುವಂಥದ್ದು ನಮ್ಮ ದೇಶದ ಭಾವೈಕ್ಯತೆಯ, ವೈವಿಧ್ಯತೆಯ ಒಂದು ಸಂಕೇತ ಅಂತೆಲ್ಲ ಸಂತೋಷವಾಗಿ ಅವರು ಆ ಪೋಸ್ಟನ್ನು ಮುಗಿಸ್ತಾರೆ. ಆದರೆ ಅವರು ಇಡೀ ಪೋಸ್ಟಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದು, ಪಾಕಿಸ್ತಾನಕ್ಕೆ ಬುದ್ಧಿವಾದ ಹೇಳಿದ್ದು, ಭಾರತದ ಭಾವೈಕ್ಯತೆ ಬಗ್ಗೆ ಮಾತಾಡಿದ್ದು, ಇದೆಲ್ಲ ಬಿಟ್ಬಿಟ್ರು. ಆ ಒಂದು ಸೆಂಟೆನ್ಸು, 2 ಸೆಂಟೆನ್ಸನ್ನು ತಗೊಂಡ್ರು. ಅದು ಸಹ ಸತ್ಯವನ್ನು ಹೇಳಿರುವಂತಹ ಸೆಂಟೆನ್ಸ್, ನೆನಪಿರಲಿ ನಿಮಗೆ, ನಿಜ ಹೇಳಿರೋದು. ಯಾಕಂದರೆ ಹಿಂದುತ್ವ ಪಡೆಗಳು, BJP ಮತ್ತು ರೈಟ್ ವಿಂಗ್ ಅಂತ ಏನು ಕರಿತೀವಿ, ಬಲಪಂಥೀಯರು, ಸಂಘ ಪರಿವಾರ ಆ್ಯಂಡ್ ಬೇರೆ ಏನು ತಂಡಗಳಿದ್ದಾವೆ, ಅವರೆಲ್ಲ ಮುಸ್ಲಿಮರ ವಿರುದ್ಧ, ಮುಸ್ಲಿಮರ ವಿಚಾರವಾಗಿ ಯಾವ ಮನಸ್ಥಿತಿಯಲ್ಲಿದ್ದಾರೆ, ಆ ಮನಸ್ಥಿತಿಯ ಜನ ಇಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಈ ರೀತಿ ಮಾತಾಡಿದಾಗ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಆ ಸಾಲುಗಳನ್ನು ಹಿಡ್ಕೊಂಡಿದ್ಯಾರು? ಸರ್ಕಾರ ಅಲ್ಲ, ಯಾವುದೋ ರೈಟ್ ವಿಂಗ್ ಗ್ರೂಪು, ಅದು ಇದೂ ಅಲ್ಲ, ಮಹಿಳಾ ಆಯೋಗ ಹಿಡ್ಕೊಂಡಿದೆ. ಅದಕ್ಕೂ ಮಹಿಳಾ ಆಯೋಗಕ್ಕೂ ಏನು ಸಂಬಂಧ? ಅದು ಸೇನೆ ವಿಚಾರವಾಗಿ, ಸೇನೆಯ ಕಾರ್ಯಾಚರಣೆ ವಿಚಾರವಾಗಿ ಒಂದು ಫೇಸ್ಬುಕ್ ಪೋಸ್ಟ್ ಬಂದರೆ ಮಹಿಳಾ ಆಯೋಗದವರು ಅದಕ್ಕೆ ತಮ್ಮ ತಕರಾರನ್ನು ತೆಗಿತಾರೆ. ಹರಿಯಾಣದ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಾಟಿಯಾ ಇದ್ರ ಬಗ್ಗೆ ಕೆಂಡ ಆಗ್ಬಿಡ್ತಾರೆ. ಯಾಕಂದರೆ ಅವರೆಲ್ಲ BJP ಸರ್ಕಾರಗಳಿರೋ ಕಡೆ ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಇದೆಲ್ಲವೂ ಸಹ BJPಯ ಹಿನ್ನೆಲೆಯ ವ್ಯಕ್ತಿಗಳೇ ಅಲ್ಲಿ ಸೇರ್ಕೊಂಡಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. BJP ಅನ್ನೋದಕ್ಕಿಂತ RSS ವ್ಯಕ್ತಿಗಳು, ಸಂಘ ಪರಿವಾರದ ವ್ಯಕ್ತಿಗಳು ಅಲ್ಲಿ ಇರ್ತಾರೆ. ಸೊ ಅವರ ಮನಸ್ಥಿತಿನೂ ಅದೇನೆ, ನಮ್ಮನ್ನು ಟೀಕೆ ಮಾಡ್ದಂಗೆ ಇದೆಯಲ್ಲ, ಇದು ಬಿಡಬಾರ್ದು, ಈ ವ್ಯಕ್ತಿನ ಬಿಡಬಾರ್ದು ಅಂತ ರೇಣು ಭಾಟಿಯಾ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿಬಿಟ್ರು. ಯಾವಾಗ? ಮೇ 12ನೇ ತಾರೀಕು. ಮೇ 8ನೇ ತಾರೀಕು ಪ್ರೊಫೆಸರ್ ಅಲಿ ಖಾನ್ ಆ ಪೋಸ್ಟ್ ಹಾಕಿದ್ದು. 12ನೇ ತಾರೀಕು ಮಹಿಳಾ ಆಯೋಗದಿಂದ ನೋಟಿಸ್ ಕಳಿಸ್ತಾರೆ ಅವರಿಗೆ. ಕಳಿಸಿ 14ನೇ ತಾರೀಕು ನೀವು ಖುದ್ದು ಹಾಜರಾಗಿ ವಿವರಣೆಯನ್ನು ಕೊಡಬೇಕು, ನೀವು ಯಾಕೆ ಈ ಥರ ಪೋಸ್ಟ್ ಹಾಕಿದ್ದೀರಾ, ಇದು ಏನು ಕರ್ನಲ್ ಸೋಫಿಯಾ ಖುರೇಶಿ ಇದ್ದಾರಲ್ಲ ಅವರ ಮರ್ಯಾದೆಗೆ ಧಕ್ಕೆ ತರುವಂಥ ರೀತಿಯಲ್ಲಿದೆ, ಮಹಿಳೆಯರ ಬಗ್ಗೆ ಮಾತಾಡಿದ್ದೀರಿ ನೀವು ಅಂದ್ಬಿಟ್ರು. ಅಂದರೆ ಒಬ್ಬ ಮುಸ್ಲಿಮನ್ನು ಟಾರ್ಗೆಟ್ ಮಾಡಬೇಕು, ಖಾನ್ ಹೆಸರಿರೋ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಬೇಕಾದ್ರೆ ಕಾರಣಗಳು, ಅದಕ್ಕೆ ಲಾಜಿಕ್ ಬೇಕಾಗಿಲ್ಲ. ಖಾನ್, ಮೊಹಮ್ಮದ್, ಇನ್ನೇನೋ ಮುಸ್ಲಿಂ ಹೆಸರುಗಳು ಬಂದರೆ
ಲಾಜಿಕ್ ಬೇಕಾಗಿಲ್ಲ, ಇಲ್ಲೂ ಲಾಜಿಕ್ ಇಲ್ಲ. ಮಹಿಳಾ ಆಯೋಗಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ ಲಾಜಿಕ್ ಇಲ್ಲ. ಬಟ್ ಸೋಫಿಯಾ ಖುರೇಷಿ ಬಗ್ಗೆ ತಾನೇ ನೀವು ಮಾತಾಡಿರೋದು, ಮಹಿಳೆ ಬಗ್ಗೆ ಮಾತಾಡಿದಿರಿ, ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದ್ದೀರಿ, ಬನ್ನಿ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಮೇ 14 ನೀವು ಖುದ್ದಾಗಿ ಹಾಜರಾಗಬೇಕು ಅಂತ. ಆದರೆ ಮೇ 14ನೇ ತಾರೀಕು ಅವರು ಖುದ್ದು ಹಾಜರು ಆಗಲಿಲ್ಲ. ಅದಕ್ಕೆ ಪ್ರತಿಯಾಗಿ ಒಂದು ಪ್ರತಿಕ್ರಿಯೆಯನ್ನು, ಒಂದು ಪೋಸ್ಟನ್ನು ಹಾಕಿದ್ರು, ಅದನ್ನೇ ಪತ್ರ ರೂಪದಲ್ಲಿ ಅಲ್ಲಿಗೂ ಕಳಿಸಿರ್ತಾರೆ. ಏನಂದರೆ ಈ ವಿಚಾರಕ್ಕೂ ಮಹಿಳಾ ಆಯೋಗಕ್ಕೂ ಸಂಬಂಧನೇ ಇಲ್ಲ, ನೀವು ಕರಿತಾ ಇದ್ದೀರಿ, ಯಾಕೆ ಕರಿತಾ ಇದ್ದೀರಿ, ಪ್ಲಸ್ ನಾನು ಅದರಲ್ಲಿ ಹೇಳಿರುವಂತಹದ್ದು ವಾಸ್ತವ ಸಂಗತಿಯನ್ನೇ ಹೇಳಿದ್ದೀನಿ ಅಂತ ಅವರು ಉತ್ತರ ಬರೆದರು, ಕ್ಲಾರಿಫಿಕೇಷನ್ ಕೊಟ್ಟರು. ನನ್ನ ಮಾತುಗಳನ್ನು ತಿರುಚೋ ಪ್ರಯತ್ನ ಮಾಡ್ತಿದ್ದೀರಿ ನೀವು, ಹಾಗೆ ಹೀಗೆ ಅಂತ. ಮಹಿಳಾ ಆಯೋಗಕ್ಕೆ ಇನ್ನೂ ಸಿಟ್ಟು ಬಂತು. ಹೇಳಿದ್ನಲ್ಲ, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರ್ತಾರೆ ಅವರೆಲ್ಲ. ನಾವು ಕರೆದು ಅವರು ಬರಲಿಲ್ಲ, ಸರ್ಕಾರ ನಾವು ಕರೆದು, BJP ಸರ್ಕಾರದವರು ಕರೆದು ಒಬ್ಬ ಮುಸ್ಲಿಂ ಬರಲಿಲ್ಲ, ಬಿಡೋಕ್ಕಾಗತ್ತಾ? ಬಿಡೋಕ್ಕಾಗಲ್ಲ. ಅದನ್ನು ದೊಡ್ಡ ಇಶ್ಯೂ ಮಾಡಿದ್ರು. 2 FIRಗಳು ಮಾಡಿದ್ದಾರೆ. ಈಗ ಒಂದು ಮಹಿಳಾ ಆಯೋಗದಿಂದ FIR ಮಾಡಿದ್ದಾರೆ. ಮಹಿಳಾ ಆಯೋಗದಿಂದ BNSನಲ್ಲಿ ಸೆಕ್ಷನ್ 353, ಸೆಕ್ಷನ್ 79, ಸೆಕ್ಷನ್ 152 3 ಮಾಡಿದ್ದಾರೆ. ಮಹಿಳೆಯರ ಇದಕ್ಕೆ ಧಕ್ಕೆ ತಂದಿರುವಂತಹದ್ದು, ಸುಳ್ಳು ಮಾಹಿತಿಯನ್ನು ಕೊಟ್ಟಿರುವಂತಹದ್ದು, ಸೆಕ್ಷನ್ 152 ದೇಶದ್ರೋಹ, ದೇಶದ ವಿರುದ್ಧ ಮಾತಾಡಿರುವಂತಹದ್ದು. ಮತ್ತೆ ಇನ್ನೊಬ್ಬರು ಒಂದು ಸಾಲದು, ಇನ್ನು ಕಾಡಬೇಕಲ್ಲ. BJP ನಾಯಕ ಒಬ್ಬನ ಕೈಯಲ್ಲಿ ಕೂಡ ಒಂದೊಂದು FIR ಮಾಡಿಸಿದ್ದಾರೆ. ಅದೇ ಹರಿಯಾಣದಲ್ಲಿ ಯೋಗೇಶ್ ಜಠಾರಿ ಅನ್ನುವಂಥ ವ್ಯಕ್ತಿ ಕೈಯಲ್ಲಿ ಮಾಡಿಸಿದ್ದಾರೆ. ಆ ವ್ಯಕ್ತಿಯ FIRನಲ್ಲಿ BNS ಸೆಕ್ಷನ್ 196/1B, 197/1C, 152 ಇಷ್ಟು, ಮತ್ತೆ 299 ಇಷ್ಟನ್ನು ಹಾಕಿಸಿದ್ದಾರೆ. ಇದರಲ್ಲೂ ದೇಶದ್ರೋಹ, ಧರ್ಮಗಳ ನಡುವೆ ತಂದಿಡುವಂತಹದ್ದು, ಸಮಾಜದಲ್ಲಿ ಶಾಂತಿ ಕದಡೋದು, ಇದೆಲ್ಲ ಬರುತ್ತೆ ಈ ಸೆಕ್ಷನ್ಗಳ ಅಡಿಯಲ್ಲಿ. ಇಷ್ಟನ್ನು ಹಾಕಿದ್ರು. ಆ ಆಧಾರದ ಮೇಲೆ ನಿನ್ನೆ ದೆಹಲಿಯಲ್ಲಿ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರನ್ನು ಅರೆಸ್ಟ್ ಮಾಡಿಬಿಟ್ರು. ಅವರಿವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ತುರ್ತು ವಿಚಾರಣೆಗೆ ಒಪ್ಕೊಂಡಿದೆ. ನಾಳೆ ನಾಡಿದ್ರೆ ಬರಬೇಕದು. ಸೊ ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ. ಆದರೆ ಇಲ್ಲಿ ಕೋರ್ಟ್ ಏನು ಹೇಳುತ್ತೆ ಅದು ಬೇರೆ ವಿಚಾರ. ಆದರೆ ಇಲ್ಲಿ ಈ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಾಟಿಯಾ ಬಗ್ಗೆ ನಾನು ಮಾತಾಡಬೇಕು. ಆಕೆಗೆ ನಿಜವಾಗ್ಲೂ ಮಹಿಳೆಯರ ಬಗ್ಗೆ, ಮಹಿಳೆಯರ ಗೌರವದ ಬಗ್ಗೆ ಚಿಂತೆ ಇದ್ದಿದ್ದರೆ, ಯೋಚನೆ ಇದ್ದಿದ್ದರೆ, ಜವಾಬ್ದಾರಿ ಇದ್ದಿದ್ದರೆ, ಮಧ್ಯಪ್ರದೇಶದ ಮಿನಿಸ್ಟರ್ ಯಾರವನು ವಿಜಯ್ ಶಾ ಏನು ಹೇಳಿಕೆ ಕೊಟ್ಟ? ಅದೇ ಸೋಫಿಯಾ ಖುರೇಷಿ ಅವರನ್ನು ಉಗ್ರವಾದಿಗಳ ತಂಗಿ ಅಂದ, ಪಾಕಿಸ್ತಾನಿಗಳ ತಂಗಿ ಅಂತ ಹೇಳ್ದ, ಸೋದರಿ ಅಂತ ಹೇಳ್ದ. ಆತನ ವಿರುದ್ಧ ಇದೇ ರೇಣು ಭಾಟಿಯಾ ಒಂದು ನೋಟಿಸು ಸಹ ಇಶ್ಯೂ ಮಾಡಿಲ್ಲ, ಒಂದು ಹೇಳಿಕೆ ಕೊಟ್ಟಿಲ್ಲ. ಅಲ್ಲಿನ ಸರ್ಕಾರ, ಮಧ್ಯಪ್ರದೇಶ ಸರ್ಕಾರನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕನಿಷ್ಠ ಆತನನ್ನು ಮಂತ್ರಿ ಸ್ಥಾನದಿಂದ ಕೂಡ ತೆಗೆದಿಲ್ಲ. ಪಕ್ಷದಿಂದ ತೆಗೆಯೋದು ಬಿಡಿ, ಮಂತ್ರಿ ಸ್ಥಾನದಿಂದಲೂ ತೆಗೆದಿಲ್ಲ. ಅವನು ಸ್ವಚ್ಛಂದವಾಗಿ, ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದಾನೆ. ಕ್ಷಮೆ ಕೇಳ್ತೀನಿ ಬೇಕಾದರೆ ಅಂತ ಹೋಗಿ ಸುಪ್ರೀಂ ಕೋರ್ಟ್ ಹೇಳಿದ್ದಾನೆ. ಸುಪ್ರೀಂ ಕೋರ್ಟ್ ಅವರು ಇವತ್ತು ಕ್ಯಾಕರ್ಸ್ ಮಾಕ ತುಂಬ ಉಗಿದಿದ್ದಾರೆ. ನಿನ್ನ ಕ್ಷಮೆ ಯಾರಿಗೆ ಬೇಕಯ್ಯ? ನಿನ್ನ ಕ್ಷಮೆ, ನೀನು ಅಂತಿಂತ ಅಪರಾಧ ಮಾಡಿಲ್ಲ, ಅದು ಕ್ಷಮೆ ಕೇಳ್ತಿರೋದು ಸಹ ನೀನು ದುರಹಂಕಾರದಲ್ಲಿ ಕೇಳ್ತಾ ಇದೆಯಾ, ನಾವು ಒಪ್ಕೊಳ್ಳೋದಿಲ್ಲ, ನಿನ್ನ ವಿರುದ್ಧ ಸಂಪೂರ್ಣವಾದ ತನಿಖೆ ಆಗುತ್ತೆ ಅಂತ 3 IPS ಆಫೀಸರ್ಗಳನ್ನು ಆ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಇವತ್ತು ಆರ್ಡರ್ ಕೊಟ್ಟಿದೆ. ಈ ರೇಣು ಭಾಟಿಯಾ, ಪ್ರೊಫೆಸರ್ ಅಲಿ ಖಾನ್ ಅಲ್ಲಿ ಆ ಮಹಿಳೆಯರ ಬಗ್ಗೆ ಏನೂ ಇಲ್ಲ. ಅಲ್ಲಿರುವಂತಹದ್ದು ಸೋಫಿಯಾ ಖುರೇಷಿ ಅವರನ್ನು ಮುಂದಿಟ್ಕೊಂಡು ಅವರನ್ನು ನೀವು ಅಷ್ಟು ಹೊಗಳೋದು, ಅಥವಾ ಭಾರತದಿಂದ ಮುಸ್ಲಿಂ ಮಹಿಳೆಯನ್ನು ತಂದಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಿ. ಆದರೆ ನೀವು ಯಾಕೆ ಮುಸ್ಲಿಮರ ಮೇಲಿನ ದೌರ್ಜನ್ಯಗಳು ಬಂದಾಗ ಮಾತಾಡೋದಿಲ್ಲ ಅಂತ ಕೇಳಿದ್ದಾರೆ ಅಷ್ಟೇ. ಅದಕ್ಕೂ ಸೋಫಿಯಾ ಖುರೇಷಿ ಅವರ ಮರ್ಯಾದೆಗೂ ಏನು ಇದು ಸಂಬಂಧ ಇದೆ? ಮಹಿಳಾ ಆಯೋಗಕ್ಕೆ ಏನು ಸಂಬಂಧ ಇದೆ? ಅದರ ಸಂಬಂಧ ಇದೆ. ನೇರವಾದ ಕೇಸು ವಿಜಯ್ ಶಾ ಕೇಸಲ್ಲಿ ಅವರು ಚಕಾರ ಇಲ್ಲ. ಯಾಕಂದರೆ BJP ವ್ಯಕ್ತಿ, BJP ಅವರು ಏನು ಬೇಕಾದರೂ ಮಾಡ್ಬೋದು ಈ ದೇಶದಲ್ಲಿ. ವಿಪಕ್ಷಗಳವರು ಮಾತ್ರ ಕೆಮ್ಮಂಗಿಲ್ಲ. ಅದರಲ್ಲೂ ಮುಸ್ಲಿಮರು, ದಲಿತರು ಕಣ್ಣು ಬಿಡೋಂಗಿಲ್ಲ, ಉಸಿರಾಡಂಗೂ ಇಲ್ಲ ಜೋರಾಗಿ. ಮುಸ್ಲಿಮರು ಉಸಿರಾಡಿದ್ರೆ ದೇಶದ್ರೋಹ, ಉಗ್ರವಾದ. ದಲಿತರು ಉಸಿರಾಡಿದ್ರೆ ಸಮಾಜದಲ್ಲಿ ಅಶಾಂತಿ, ನಕ್ಸಲ್ಗಳು. ಇದು ಇವರ ಲೆಕ್ಕಾಚಾರ.
ಸೊ ಅದೇ ಲೆಕ್ಕಾಚಾರದಲ್ಲಿ ಈಗ ಪ್ರೊಫೆಸರ್ ಅಲಿ ಖಾನ್ ಅವ್ರ ಮೇಲೆ ಈ ಕೇಸನ್ನು ಹಾಕಿದ್ದಾರೆ. ಈ ಕೇಸು ಕೋರ್ಟ್ನಲ್ಲಿ ಎಷ್ಟು ನಿಲ್ಲುತ್ತೆ ಅಥವಾ ಈ ತುರ್ತು ವಿಚಾರಣೆಗೆ ಒಪ್ಕೊಂಡಿರುವ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.